ಧನ್ಯವಾದ ಯೇಸು. ದೇವರಿಗೆ ಮಹಿಮೆ. ಒಳ್ಳೆಯ ಸಮಯಕ್ಕಾಗಿ ದೇವರ ನಾಮದಲ್ಲಿ ಈ ಸಮಯ ನಾವು ವಾಕ್ಯದ ಭಾಗವನ್ನು ಧ್ಯಾನಿಸಿಕೊಳ್ಳೋಣ. ನಾವು ಇಯೋಬನ ಪತ್ರದಲ್ಲಿ 6ನೇ ಅಧ್ಯಾಯ ಮತ್ತು 9ನೇ ವಾಕ್ಯದಲ್ಲಿ ಒಂದು ವಚನ ಓದಿಕೊಳ್ಳೋಣ. ಆತನು ದಯಮಾಡಿ ತನ್ನ ಕೈ ಜಾಡಿಸಿ ನನ್ನನ್ನು ಜಜ್ಜಿ ಸಹನಿಸಿದರೆ ಎಂಬುದಾಗಿ 9ನೇ ವಚನದಲ್ಲಿ ಇಯೋಬನು ಹೇಳುತ್ತಾನೆ. ಇಯೋಬನ ಜೀವಿತ ಒಂದು ಪರೀಕ್ಷೆ ಸಮಯದಲ್ಲಿ ಈ ಎಲ್ಲ ವಾಕ್ಯಗಳನ್ನು ಒಂದು ಸಮಯದಲ್ಲಿ ಅವರು ಮಾತಾಡಿದ್ದಾರೆ. ಇದಕ್ಕಾಗಿ ವಾಕ್ಯದಿಂದ ಇಯೋಬನಿಗೆ ನಿಜವಾಗಿ ಬಹಳಷ್ಟು ತೊಂದರೆ ಒಂದು ಸಮಯ. ಆ ಸಮಯದಲ್ಲಿ ಈ ವಾಕ್ಯವು ನಿಜವಾಗಿ ಅವರಿಗೆ ತ್ರಾಸದ ಸಮಯದಲ್ಲಿ ಅವರು ಮಾತಾಡಿದ್ದಾರೆ. ಇದಕ್ಕಾಗಿ ನಾವು ಸಹ ಇಯೋಬನ ಜೀವಿತದಿಂದ ಕಲಿಯಬೇಕಾದದ್ದು ಬಹಳ ರಹಸ್ಯಕರ ಈ ಒಂದು ಪುಸ್ತಕದಲ್ಲಿ ದೇವರ ಮಾತುಗಳಿದೆ. ಇದಕ್ಕಾಗಿ ಇಯೋಬನು ಹೇಗೆ ತನ್ನ ಕಷ್ಟ ಕಾಲದಲ್ಲಿ ಸಹ ಪರೀಕ್ಷೆಯಲ್ಲಿ ಸಹ ಆಶೀರ್ವಾದ ಬರುವಂತೆ ನಡೆದುಕೊಂಡನು ಅನ್ನುವಂಥ ಒಂದು ವಿಷಯ ನಮ್ಮೆಲ್ಲರಿಗೆ ಬಹಳ ಗರಜಿನ ವಿಷಯವಾಗಿದೆ. ಇದಕ್ಕಾಗಿ ನಾವು ಇದನ್ನು ತಿಳ್ಕೊಳ್ಳಬೇಕಾಗಿದೆ. ದೇವರ ಪರೀಕ್ಷೆ ಮಾಡುವಾಗ ಪರಿಸ್ಥಿತಿ ಬಹಳ ನಾಜೂಕವಾಗಿರುವುದು. ಇಂಥ ಒಂದು ಕೆಲವೊಂದು ನಮ್ಮ ಭಕ್ತಿಯ ದೇವರ ಜೊತೆಯಲ್ಲಿ ನಮಗಿರುವಂಥ ಒಂದು ಭಕ್ತಿ ವಿಷಯದಲ್ಲಿ ನಾವು ತಿಳಿದುಕೊಳ್ಳುವಂಥ ಸಮಯ ಏನೆಂದರೆ ನಮ್ಮ ಜೀವಿತದಲ್ಲಿ ಬರುವಂಥ ಪರೀಕ್ಷೆ ಕಷ್ಟಗಳಲ್ಲಿ ನಾವು ಇಯೋಬನಿಗೆ ನೆನಪು ಮಾಡಿ ಇಯೋಬನಿಂದ ಕಲಿಯಬೇಕಾದಂಥ ಈ ವಾಕ್ಯಗಳಿದೆ. ಇದಕ್ಕಾಗಿ ಇಯೋಬನು ದೇವರು ದಯಮಾಡಿ ನನಗೆ ತನ್ನ ಕೈ ಜಾಡಿಸಿ ಸಂಹರಿಸಿ ಬಿಟ್ಟರೆ ಎಷ್ಟು ಒಳ್ಳೆಯದೆಂಬುದಾಗಿ ಹೇಳುತ್ತಾ ಇದ್ದಾನೆ. ಆದರೂ ಆತನು ಅಲ್ಲಿ ದೇವರಿಗೆ ಯಾವ ದೋಷ ಹಚ್ಚಲಿಲ್ಲ ಎಂಬುದಾಗಿ ನಾವು ತಿಳ್ಕೊಳ್ಬೇಕಾಗುವುದು. ಇದಕ್ಕಾಗಿ ಪರೀಕ್ಷೆ ಅಂದರೆ ನಾಜೂಕ ಒಂದು ಪರಿಸ್ಥಿತಿ, ಕಷ್ಟದ ಪರಿಸ್ಥಿತಿ. ನಿಜವಾಗಿ ಮನಸ್ಸು ಯಾವ ಕಡೆಗೆ ಹೋಗುತ್ತದೋ ಅನ್ನುವಂಥ ಏನೇನು ಮನಸ್ಸಿನಲ್ಲಿ ನಡೆಯುತ್ತದೋ ಅನ್ನುವಂಥ ಒಂದು ಗಂಭೀರವಾದ ಪರಿಸ್ಥಿತಿ ಇರುತ್ತದೆ. ಇದಕ್ಕಾಗಿ ಇಂಥ ಪರಿಸ್ಥಿತಿಗಳಲ್ಲಿ ನಾವು ಸಹ ಇಯೋಬನ ಈ ವಾಕ್ಯಗಳನ್ನು ಉಪಯೋಗ ಮಾಡಬೇಕಾಗಿದೆ. ಆ ನಾಜೂಕ ಪರಿಸ್ಥಿತಿಯಲ್ಲಿ ಇಯೋಬನ ಹಾಗೆ ಭಯಭಕ್ತಿಯಲ್ಲಿ ಇದ್ದರೆ ನಿಮ್ಮ ಒಂದು ಭಕ್ತಿ ದೇವರಿಗೆ ಮೆಚ್ಚುಗೆ ಆಗುವಂಥದ್ದು ಆಗಿದೆ. ಯಾಕಂದರೆ ಸುಖವಾಗಿರುವಾಗ, ಎಲ್ಲೋ ಒಳ್ಳೆಯದಾಗಿರುವಾಗ ನಾವು ದೇವರ ಜೊತೆಯಲ್ಲಿ ನಡೆಯೋದಕ್ಕೆ ಸಂತೋಷವಾಗಿರುತ್ತೇವೆ. ನಮ್ಮ ಮನಸ್ಸನ್ನು ಅಷ್ಟೊಂದು ಬೇರೆ ವಿಷಯಗಳಲ್ಲಿ ಹೋಗುವುದಿಲ್ಲ. ಆದರೆ ಪರೀಕ್ಷೆ ಅಥವಾ ಕಷ್ಟದ ಸಮಯದಲ್ಲಿ ಮನಸ್ಸನ್ನು ಶಾಂತವಾಗಿ ದೇವರ ಜೊತೆಯಲ್ಲಿ ಇಟ್ಟುಕೊಳ್ಳುವುದು ಒಂದು ಕಷ್ಟದ ಸಮಯ ಮನುಷ್ಯರಿಗೆ. ಇದಕ್ಕಾಗಿ ಇಯೋಬನ ಹಾಗೆ ನಾವು ಸಹ ನಾಜೂಕವಾದ ಪರಿಸ್ಥಿತಿಯಲ್ಲಿ ದೇವರ ಜೊತೆಯಲ್ಲಿ ನಮ್ಮ ಭಕ್ತಿಯನ್ನು ನಾವು ತೋರಿಸಬೇಕಾದರೆ ಆ ಭಕ್ತಿ ದೇವರು ಮೆಚ್ಚುತ್ತಾನೆಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. ಹಾಗೆ ನಾವು ನೋಡುತ್ತೇವೆ, ಇಯೋಬನು ಇಂಥ ಒಂದು ಸಮಯದಲ್ಲಿ ತನ್ನನ್ನು ಬಲಪಡಿಸಿಕೊಂಡು ಹೇಗೆ ದೇವರ ಜೊತೆಯಲ್ಲಿ ಇದ್ದನು. ಆತನು ದೇವರಿಂದ ಅಗಲಿಸುವಂಥ ಯಾವ ಒಂದು ವಿಚಾರ, ನಡತೆ, ನುಡಿಯನ್ನು ಆತನು ಏನೂ ತರಲಿಲ್ಲ. ಅದು ಬಹಳ ಮುಖ್ಯವಾದದ್ದು. ಹಾಗೆ ನಾವು 12ನೇ ವಾಕ್ಯದಲ್ಲಿ ನೋಡುವಾಗ, ನನ್ನ ಬಲವು ಕಲ್ಲಿನ ಬಲವೋ, ನನ್ನ ಶರೀರವು ತಾಮ್ರದ್ದೋ ಎಂಬುದಾಗಿ
ಯೋಬನು ಹೇಳುತ್ತಾ ಇದ್ದಾನೆ. ಅಂದರೆ ಅವರಿಗಿರುವಂಥ ಕಷ್ಟ, ಆ ಕಷ್ಟದಲ್ಲಿ ಅವನ ಶರೀರ, ಅವನ ಮನಸ್ಸಿಗೆ ಆಗಿರುವಂಥ ಎಷ್ಟೋ ದುಃಖದ ಒಂದು ವಿಷಯದಲ್ಲಿ ಆತನು ತನ್ನನ್ನು ನೋಡುವಾಗ, ನನ್ನ ಶರೀರ ಕಲ್ಲಿನ ಬಲ ಅಲ್ಲ, ನನ್ನ ಶರೀರ ತಾಮ್ರವು ಎಂಬುದಾಗಿ ಆತನು ಹೇಳಿಕೊಳ್ಳುತ್ತಾನೆ. ಆದರೂ ಅಲ್ಲಿ ಆತನು ದೇವರಿಗೆ ಯಾವ ಒಂದು ವಿರೋಧವಾದಂಥ ಆಲೋಚನೆ ತರುವುದಿಲ್ಲ. ಇದಕ್ಕಾಗಿ ಇಂಥ ನಾಜೂಕು ಪರಿಸ್ಥಿತಿಯಲ್ಲಿ ನಾವು ಸಹ ನಮ್ಮ ಶರೀರಕ್ಕೆ ಸಹಿಸಿಕೊಳ್ಳುವುದಕ್ಕೆ ಮತ್ತು ತಾಳ್ಮೆಯಿಂದಿರುವುದಕ್ಕೆ ಆಗದಂಥ ಒಂದು ಸಮಯದಲ್ಲಿ ನಾವು ಈ ವಾಕ್ಯಗಳನ್ನು ನೆನಪು ಮಾಡಿಕೊಳ್ಳಬೇಕು. ಹಲ್ಲೆಲೂಯಾ. ಇದಕ್ಕಾಗಿ ವಿಶ್ವಾಸ ಮಾಡಿರಿ. ಯೋಬನು ತನ್ನನ್ನು ಸಾಯಿಸುವುದಕ್ಕೆ ಹೇಳಿದನು, ಮಾತ್ರ ಯಾವ ವಿಷಯದಲ್ಲಿ ದೇವರಿಗೆ ವಿರೋಧ ಮಾಡಲಿಲ್ಲ ಅನ್ನುವಂಥ ಆತನ ಆ ಒಂದು ಪರೀಕ್ಷೆ ಜೀವಿತದಲ್ಲಿ ಸಂಪೂರ್ಣವಾಗಿ ನಾವು ನೋಡುತ್ತೇವೆ. ಆತನು ಎಷ್ಟು ಕಷ್ಟಗಳಿದ್ದರೂ ಆತನು ಒಂದು ತನ್ನ ಮನಸ್ಸನ್ನು ದೇವರ ವಿರೋಧವಾಗಿ ಮಾಡಿಕೊಳ್ಳಲಿಲ್ಲ. ಇದಕ್ಕಾಗಿ ನಾವು ತಿಳ್ಕೊಳ್ಳಬೇಕು, ಯೋಬನು ಎಷ್ಟು ಭಕ್ತಿಯಲ್ಲಿ, ದೇವರ ಜೊತೆಯಲ್ಲಿ, ತನ್ನ ಅಂತರಾತ್ಮದಲ್ಲಿ ಹೇಗೆ ಒಂದು ಸ್ಥಿರವಾದ ಭಕ್ತಿ ಇದೆ ಎಂಬುದಾಗಿ. ಇದಕ್ಕಾಗಿ ಅಂಥ ಕಷ್ಟದ ಪರಿಸ್ಥಿತಿಯಲ್ಲಿ ನಾವು ಯೋಬನಿಗೆ ನೆನಪು ಮಾಡಿ ನಮ್ಮ ಜೀವಿತದಲ್ಲಿ ಸಹ ನಾವು ಆತನ ಸ್ವಭಾವಗಳನ್ನು ಉಪಯೋಗ ಮಾಡಿಕೊಳ್ಳಬೇಕಾಗಿದೆ. ಯಾಕಂದರೆ ಸಮಸ್ಯೆ ಇರುತ್ತದೆ, ತೊಂದರೆಗಳು ಇರುತ್ತದೆ, ಆದರೂ ನಮ್ಮ ಮನಸ್ಸು ದೇವರ ಜೊತೆಯಲ್ಲಿ ಇರುವುದು ಬಹಳ ಮುಖ್ಯವಾಗಿದೆ. ಹಲ್ಲೆಲೂಯಾ. ಹಾಗೆ ನಾವು ನೋಡುತ್ತೇವೆ, ತನ್ನ ಕಷ್ಟ ಕಾಲದಲ್ಲಿ ಯೋಬನು ಸತ್ಯ ಅಸತ್ಯ, ಸರಿ ತಪ್ಪು ತಿಳಿದುಕೊಳ್ಳುವುದರಲ್ಲಿ ಮನಸ್ಸನ್ನು ಕೊಟ್ಟನು. ಯಾಕಂದರೆ ಒಂದು ಕಷ್ಟದ ಸಮಯದಲ್ಲಿ ಸರಿ ತಪ್ಪು ತಿಳಿಯುವುದು, ಸತ್ಯ ಅಸತ್ಯ ತಿಳಿದು ನಮ್ಮ ಮನಸ್ಸನ್ನು ಸರಿಪಡಿಸಿಕೊಂಡು ಮತ್ತೆ ನಾವು ದೇವರಲ್ಲಿ ನಡೆಯುವಂಥ ಒಂದು ಆಸೆ, ಮತ್ತೆ ನಾವು ದೇವರ ಜೊತೆಯಲ್ಲಿ ಒಂದು ಬಹಳ ಸುಂದರವಾದ ಒಂದು ದೇವರ ಜೊತೆಯಲ್ಲಿ ಒಂದು ಒಳ್ಳೆಯ ನಡತೆಯಿಂದ ಇರುವುದಕ್ಕೆ ನಮ್ಮ ಮನಸ್ಸನ್ನು ನಾವು ಒಪ್ಪಿಸಿಕೊಳ್ಳಬೇಕಾಗಿದೆ. ಇದಕ್ಕಾಗಿ ವಿಶ್ವಾಸ ಮಾಡಿರಿ. ನಾವು ಇದೆಲ್ಲ ಕೇಳುತ್ತಿರುವಾಗ ನಾವು ತಿಳಿದುಕೊಳ್ಳಬೇಕು, ನಮ್ಮ ಶರೀರಕ್ಕೆ ಅಷ್ಟೊಂದು ಬಲ ಇಲ್ಲ, ನಮ್ಮ ಶರೀರವು ತಾಮ್ರದ್ದು ಅಲ್ಲ, ಆದರೂ ನಮ್ಮ ವಿಶ್ವಾಸದಿಂದ ನಾವು ಇದನ್ನು ಹಾದು ಹೋಗುವುದಕ್ಕೆ ಸಾಧ್ಯವಾಗಿದೆ. ಇದಕ್ಕಾಗಿ ವಿಶ್ವಾಸ ಜೊತೆಯಲ್ಲಿ ದೇವರ ವಾಕ್ಯವನ್ನು ಕೂಡಿಸಿ, ವಾಕ್ಯ ತಂದು ಮನಸ್ಸನ್ನು ಸರಳವಾಗಿ ದೇವರ ಜೊತೆಯಲ್ಲಿ ಇರುವಂತೆ ನಾವು ತರುವುದು ಬಹಳ ಉತ್ತಮವಾಗಿದೆ. ಹಾಗೆ ನಾವು ನೋಡುತ್ತೇವೆ, ಆತನ ಕಷ್ಟದ ಸಮಯದಲ್ಲಿ ಯೋಬನು ಹೇಗೆ ನಡೆದುಕೊಂಡನೆಂಬುದಾಗಿ. ಅವನು ಎಷ್ಟು ಹಾಳ ಆಗಿದ್ದಾನೆ, ಈ ಕಡೆಗೆ ಮನಸ್ಸು ಯೋಬನು ಕೊಡಲಿಲ್ಲ. ಅಂದರೆ ಅವರ ಜೀವಿತದಲ್ಲಿ ಏನೇನು ನಷ್ಟವಾಗಿದೆ, ಏನೇನು ಆತನು ಹಾಳು ಆದಂಥ ಒಂದು ವಿಷಯ ಕಡೆಗೆ ಆತನು ಮನಸ್ಸು ಕೊಡದೆ ದೇವರಿಗೆ ದೋಷ ಹಚ್ಚುವ ಯಾವ ವಿಚಾರಗಳನ್ನು ಮನಸ್ಸಿನಲ್ಲಿ ಸಹ ಒಪ್ಪಲಿಲ್ಲ. ಅಂದರೆ ಮನಸ್ಸು ಒಂದು ಕಷ್ಟದ ಸಮಯ ಏನು ಒಪ್ಪುತ್ತದೋ, ಏನು ನಿರ್ಧಾರ ಮಾಡುತ್ತದೋ ಅನ್ನುವಂಥದ್ದು ಬಹಳ ಒಂದು ನಾಜೂಕವಾದ ಮನಸ್ಸಿನ ಒಂದು ಪರಿಸ್ಥಿತಿ ಇರುತ್ತದೆ. ಆದರೂ ಯೋಬನು ದೇವರ ವಿರೋಧವಾಗಿ ಯಾವ ದೋಷ ಹಚ್ಚುವಂಥ ವಿಚಾರಗಳು ತನ್ನಲ್ಲಿ ಒಪ್ಪಿಕೊಳ್ಳದೆ ಅವುಗಳನ್ನು ಒಂದು ಸತ್ಯದ ಮೂಲಕ, ದೇವರ ಮೇಲೆ ಇರುವಂಥ ಪ್ರೀತಿ ಭಕ್ತಿಯ ಮೂಲಕ ತನ್ನ ಎಲ್ಲ ಮನಸ್ಸು ಆಲೋಚನೆಗಳನ್ನು ಸರಿಪಡಿಸಿಕೊಂಡು ಆತನು ದೇವರಿಗೆ ಮೆಚ್ಚುಗೆ ಆಗುವಂಥ ಒಬ್ಬ ದೇವರ ಸೇವಕನಾಗುತ್ತಾನೆ. ಇದಕ್ಕಾಗಿ ನಾವು ಹಾಗೆ ಯೋಬನ ಮತ್ತೊಂದು ವಚನ ಓದಿಕೊಳ್ಳೋಣ. ಅದರಲ್ಲಿ ಆತನು ಎಷ್ಟು ಸುಂದರವಾಗಿ ಹೇಳುತ್ತಾನೆಂಬುದಾಗಿ. ನನಗೆ ಉಪದೇಶ ಮಾಡಿರಿ, ನನ್ನ ತಪ್ಪನ್ನು ನನಗೆ ತಿಳಿಯಪಡಿಸಿರಿ. ಇದು 24ನೇ ವಚನದಲ್ಲಿ ಇದೆ.
ನಾನು ಮೌನದಿಂದಿರುವೆನು ಎಂಬುದಾಗಿ ಆತನು ಇಲ್ಲಿ ಹೇಳುತ್ತಾನೆ. ಅಂದರೆ ಯೋಬನು ಏನು ಹಾಳಾಗಿದೆ, ಎಷ್ಟು ಕಷ್ಟ ಇದೆ, ಇವುಗಳನ್ನು ಆತನು ಮನಸ್ಸಿಗೆ ಆ ವಿಷಯದಲ್ಲಿ ಅವರಿಗೆ ಚಿಂತೆ ಇಲ್ಲ. ಆದರೂ ಆತನು ಹೇಳ್ತಾ ಇದ್ದಾನೆ, ನನಗೆ ಉಪದೇಶ ಮಾಡಿ ನನ್ನ ತಪ್ಪನ್ನು ನನಗೆ ತಿಳಿಯಪಡಿಸಿರಿ ಎಂಬುದಾಗಿ. ಯಾಕಂದರೆ ತನ್ನ ತಪ್ಪವನ್ನು ಒಪ್ಪಿಕೊಳ್ಳುವುದಕ್ಕೆ ಯೋಬನು ಕಷ್ಟದ ಕಾಲದಲ್ಲಿ ತಾನು ಅದನ್ನು ಒಪ್ಪಿಕೊಳ್ಳುವುದಕ್ಕೆ ಸಿದ್ಧನಾಗಿದ್ದಾನೆ. ಇದಕ್ಕಾಗಿ ನನಗೆ ಉಪದೇಶ ಪಡಿಸಿರಿ, ನನ್ನ ತಪ್ಪನ್ನು ತೋರಿಸಿರಿ ಉಪದೇಶದ ಮೂಲಕ, ಆಗ ನಾನು ಮೌನದಿಂದಿರುವೆನೆಂಬುದಾಗಿ ಯೋಬನು ಹೇಳುತ್ತಿರುವುದು ಸರಿ. ಯಾಕಂದರೆ ಕಷ್ಟದ ಸಮಯದಲ್ಲಿ ಹೀಗೆ ಯಾಕೆ ಆಯಿತು, ಯಾವ ಕಾರಣಕ್ಕಾಗಿ ಆಯಿತು ಅನ್ನುವಂಥ ಒಂದು ವಿಷಯ ಯೋಬನು ತಿಳಿದುಕೊಳ್ಳುವುದಕ್ಕೆ ಪ್ರಯತ್ನ ಮಾಡುತ್ತಾ ಇದ್ದಾನೆ. ನಾವು ಸಹ ನಮಗೆ ಕೆಲವೊಂದು ಪರೀಕ್ಷೆಯಲ್ಲಿ ನಾವು ಸಹ ಅದೇ ರೀತಿಯಾಗಿ ನಾವು ತಿಳಿದುಕೊಳ್ಳುವುದಕ್ಕೆ ಪ್ರಯತ್ನ ಮಾಡಬೇಕು. ಅಥವಾ ವಾಕ್ಯ ಉಪದೇಶದಿಂದ ನಾವು ನಮ್ಮ ಮನಸ್ಸನ್ನು ದೇವರ ಮೇಲೆ ಒಳ್ಳೆಯ ಭಾವದಿಂದ ಇರುವುದಕ್ಕಾಗಿ ದೇವರ ವಾಕ್ಯ ನಮಗೆ ಆಧಾರವಾಗಿರುತ್ತದೆ. ಅವುಗಳನ್ನು ನಾವು ಉಪಯೋಗ ಮಾಡಬೇಕಾಗಿದೆ. ಹಾಗೆ ನಾವು ಮತ್ತೊಂದು ವಚನದಲ್ಲಿ ನೋಡುತ್ತೇವೆ, 28ನೇ ವಾಕ್ಯದಲ್ಲಿ, ಈಗ ದಯಮಾಡಿ ನನ್ನನ್ನು ನೋಡಿರಿ, ನಿಮ್ಮ ಮುಖದ ಎದುರಿಗೆ ನಾನು ಸುಳ್ಳಾಡೆನು ಎಂಬುದಾಗಿ ಯೋಬನು ಹೇಳುತ್ತಾ ಇದ್ದಾನೆ. ಅಂದರೆ ಯೋಬನು ತನ್ನ ಸೋದರ ಜೊತೆಯಲ್ಲಿ ಕೂಡಿ ಈ ದುಃಖದ ಸಮಯದಲ್ಲಿ ಮಾತಾಡ್ತಿರುವಾಗ ತನ್ನ ಒಳಗಿರುವಂಥ ಎಲ್ಲ ಸತ್ಯವನ್ನು ಯೋಬನು ಹೇಳುತ್ತಾ ಇದ್ದಾನೆ. ಇದಕ್ಕಾಗಿ ನಾವು ಸಹ ಕಷ್ಟದ ಕಾಲದಲ್ಲಿ ಯೋಬನು ಹೇಗೆ ಸತ್ಯವನ್ನು ಹೇಳುತ್ತಾ ಇದ್ದಾನೋ, ಸತ್ಯವನ್ನು ಕೇಳಿ ತನ್ನನ್ನು ದೇವರ ಜೊತೆಯಲ್ಲಿ ನಡೆಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡುತ್ತಾ ಇದ್ದಾನೋ ಹಾಗೆ ನಾವು ಮಾಡಬೇಕಾಗಿದೆ. ಯಾಕಂದರೆ ಕಷ್ಟದ ಸಮಯದಲ್ಲಿ ಕೆಲವು ಜನರು, ಅಂದರೆ ಅವರಿಗೆ ಗೊತ್ತಿರುವುದಿಲ್ಲ ಆ ಪರೀಕ್ಷೆ, ಆ ಕಷ್ಟದಲ್ಲಿ ದೇವರ ಜೊತೆಯಲ್ಲಿ ಹೇಗಿರಬೇಕು ಎಂಬುದಾಗಿ. ಅದಕ್ಕಾಗಿ ಏನೇನೋ ಆಲೋಚನೆ ಭಾವನೆ ತಂದು ದೇವರಿಗೆ ದೋಷ ಹಚ್ಚಬಹುದು, ದೇವರಿಗೆ ಅನೇಕ ವಿರೋಧವಾದಂಥ ಆಲೋಚನೆ ತರಬಹುದು. ಆದರೆ ಅದು ಸರಿಯಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಪರೀಕ್ಷೆ ಅಂದರೆ ಬಹಳ ಒಂದು ಮುಖ್ಯವಾದ ವಿಷಯ. ಅಂದರೆ ನಾವು ಹೇಗಿದ್ದೇವೆ ಹಾಗೇ ಅದು ನಮ್ಮನ್ನು ತೋರಿಸಿಕೊಡುತ್ತದೆ. ಹೇಗೆಂದರೆ ನಾವು ಇಲ್ಲದನ್ನು ಇರುವಂತೆ ಕಷ್ಟದ ಕಾಲದಲ್ಲಿ ತೋರಿಸೋದಕ್ಕೆ ಆಗುವುದಿಲ್ಲ. ನಮ್ಮೊಳಗೆ ದೇವರ ಜೊತೆಯಲ್ಲಿ ಹೇಗಿದ್ದೇವೆ ಹಾಗೆ ನಾವು ನಮ್ಮನ್ನು ತೋರಿಸಿಕೊಳ್ಳುತ್ತೇವೆ ಕಷ್ಟದ ಕಾಲದಲ್ಲಿ. ಅದೇ ನಮಗೆ ಪರೀಕ್ಷೆ ಆಗಿದೆ. ಇದಕ್ಕಾಗಿ ನಾವು ಸರಿಯಾಗಿ ಇದ್ದು ದೇವರ ಜೊತೆಯಲ್ಲಿ ಇರುವುದಾದರೆ ಕಷ್ಟದಲ್ಲಿ ಸಹ ಅದೇ ರೀತಿಯಲ್ಲಿ ಇರುತ್ತೇವೆ. ಆ ಪರೀಕ್ಷೆ ನಮ್ಮನ್ನು ನಾವು ಹೇಗಿದ್ದೇವೆ ಅದೇ ಪ್ರಕಟ ಮಾಡುತ್ತದೆ. ನಾವು ಹೇಗಿದ್ದೇವೆ ಅದೇ ನಮ್ಮನ್ನು ತೋರಿಸುವ ಕೆಲಸ ಮಾಡುವಂಥದ್ದಾಗಿದೆ. ಯೋಬನು ನಿಜವಾಗಿ ಒಬ್ಬ ಒಳ್ಳೆಯ ದೇವರ ಸೇವಕನು, ದೇವರ ಭಯಭಕ್ತಿಯಲ್ಲಿರುವವನು, ನಿರ್ದೋಷಿ ಮತ್ತು ಸತ್ಯವಂತನು ಆಗಿದ್ದರಿಂದ ಪರೀಕ್ಷೆಯಲ್ಲಿ ಆತನು ಯಾವ ರೀತಿಯಿಂದ ಒಂದು ತೊಂದರೆಯಲ್ಲಿ ಮತ್ತಷ್ಟು ಬೀಳದಂತೆ ಆಶೀರ್ವಾದದ ಕಡೆಗೆ ಬರುವುದನ್ನು ನಾವು ನೋಡುತ್ತೇವೆ. ಆತನು ಪರೀಕ್ಷೆಯಲ್ಲಿ ಯಾವೊಂದು ದೋಷ ಸಿಗಲಾರದಂತೆ ತನ್ನನ್ನು ಪ್ರಕಟ ಮಾಡಿಕೊಳ್ಳುತ್ತಾನೆ. ಇದಕ್ಕಾಗಿ ಒಳ್ಳೆಯ ಮನಸ್ಸಿನಿಂದ ಇರಿ. ಯಾಕಂದರೆ ನಿಮ್ಮ ಜೀವಿತದಲ್ಲಿ ಬರುವಂಥ ತೊಂದರೆಗಳಲ್ಲಿ ನೀವು ದೇವರಲ್ಲಿ ಆಶೀರ್ವಾದವೇ ಹೊಂದಬೇಕು. ಮಾತ್ರ ಅನೇಕ ಕಾರಣಕ್ಕಾಗಿ ಸೋತು ಹೋಗಿ ಅಥವಾ ನಿಮ್ಮ ಮನಸ್ಸಿನ ಬಲಹೀನತೆಯಿಂದ ನೀವು ಯಾವುದಾದರೂ ಒಂದು ಇದಕ್ಕೆ ದೇವರಿಂದ ಅಗಲಿ ಹೋಗುವಂಥ ವಿಷಯಗಳಾಗಬಾರದು. ನಿಮಗೆ ಕಷ್ಟದ ಕಾಲದಲ್ಲಿ ಯೋಬನ ಬರೆದಂಥ ಈ ಒಂದು ವಿಷಯದಲ್ಲಿ ನಾವು ಓದುವುದು, ತಿಳ್ಕೊಳ್ಳುವುದು ಬಹಳ ಮುಖ್ಯವಾಗಿದೆ. ಇದನ್ನು ಧ್ಯಾನಿಸಿರಿ. ಕೇಳಿದಂಥ ಎಲ್ಲ ಸಹೋದರರಿಗೆ ದೇವರು ಆಶೀರ್ವದಿಸಲಿ. ಮತ್ತು ಇದನ್ನು ಕೇಳಿರಿ, ಮತ್ತೊಬ್ಬರಿಗೆ ಶೇರ್ ಮಾಡಿರಿ.
ಪ್ರಭು ನಿಮ್ಮನ್ನು ಆಶೀರ್ವದಿಸಲಿ. ಯೇಸುವಿಗೆ ಮಹಿಮೆ ಆಗಲಿ. ಗಾಡ್ ಬ್ಲೆಸ್ ಯು.